ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಆಲ್ಟರ್ನೇಟರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಮತ್ತು ಆಲ್ಟರ್ನೇಟರ್ನ ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಈ ಕೆಳಗಿನವು ಸಾಧ್ಯವಾಗುತ್ತದೆ. ಸ್ಥಳ, ಫೌಂಡೇಶನ್ ಪ್ರಕಾರವನ್ನು ಆಯ್ಕೆ ಮಾಡುವುದು, ಫಾಸ್ನರ್ಗಳ ಪ್ರಕಾರ ಟೆಂಪ್ಲೇಟ್ ತಯಾರಿಸುವುದು, ಕಾಂಕ್ರೀಟ್ ಮಿಶ್ರಣಕ್ಕಾಗಿ ಪಿಟ್ ಅನ್ನು ಅಗೆಯುವುದು, ಟೆಂಪ್ಲೇಟ್ನೊಂದಿಗೆ ಫಾಸ್ನರ್ಗಳನ್ನು ಇರಿಸುವುದು ಮತ್ತು ಅದನ್ನು ಗ್ರೌಟ್ ಮಾಡುವುದು, ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಆಲ್ಟರ್ನೇಟರ್ ಸೆಟ್ನ ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು. ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಲು ಅಗತ್ಯವಿರುವ ಟೂಲ್ಗಳು, ಎಕ್ವಿಪ್ಮೆಂಟ್ಗಳು ಮತ್ತು ಮೆಟೀರಿಯಲ್ಗಳನ್ನು ನಾವು ಸಂಗ್ರಹಿಸೋಣ. ರಿಂಗ್ ಸ್ಪ್ಯಾನರ್ ಸೆಟ್, ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್, dial gauge, feeler gauge, ball pen hammer, cold chisel, round file bastard, flat file bastard, steel rule, crowbar, lead hammer, screwdriver, spirit level, alignment pins, electric drilling machine, 3-phase alternator coupled to suitable motor, multimeter, phase sequence meter, PVC insulated copper wire, test lamp. ಆಲ್ಟರ್ನೇಟರ್ ಸೆಟ್ ಅನ್ನು ಇನ್ಸ್ಟಾಲ್ ಮಾಡಿ. ಆಲ್ಟರ್ನೇಟರ್ ಸೆಟ್ಗಾಗಿ ಇನ್ಸ್ಟಾಲೇಷನ್ನ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿ. ತಯಾರಕರ ಸೂಚನೆಗಳನ್ನು ಉಲ್ಲೇಖಿಸಿ ಸೂಕ್ತವಾದ ಫೌಂಡೇಶನ್ ಅನ್ನು ಆಯ್ಕೆ ಮಾಡಿ. ತಯಾರಕರ ಸೂಚನೆಗಳನ್ನು ಉಲ್ಲೇಖಿಸಿ ಸೂಕ್ತವಾದ ಫಾಸ್ಟ್ನರ್ ಅನ್ನು ಆಯ್ಕೆ ಮಾಡಿ. ಬೆಡ್ ಫ್ರೇಮ್ ಅಳತೆಯನ್ನು ತೆಗೆದುಕೊಳ್ಳಿ ಮತ್ತು ಕೋಷ್ಟಕದಲ್ಲಿ ಡೇಟಾವನ್ನು ನಮೂದಿಸಿ. ಫೌಂಡೇಶನ್ ಬೋಲ್ಟ್ ಹೋಲ್ಗಳ ಪೊಸಿಷನ್ ಮತ್ತು ಗಾತ್ರವನ್ನು ಅಳೆಯಿರಿ ಮತ್ತು ಕೋಷ್ಟಕದಲ್ಲಿ ಡೇಟಾವನ್ನು ನಮೂದಿಸಿ. ಬೆಡ್ ಫ್ರೇಮ್ಗಾಗಿ ಟೆಂಪ್ಲೇಟ್ ಅನ್ನು ತಯಾರಿಸಿ. ಟೆಂಪ್ಲೇಟ್ನಲ್ಲಿ ಫೌಂಡೇಶನ್ ಬೋಲ್ಟ್ನ ಪೊಸಿಷನ್ ಅನ್ನು ಗುರುತಿಸಿ ಮತ್ತು ಫ್ರೇಮ್ ಅನ್ನು ಡ್ರಿಲ್ ಮಾಡಿ. ಗುರುತಿಸಲಾದ ಸ್ಥಳಗಳಲ್ಲಿ ನೆಲವನ್ನು ಅಗೆಯಿರಿ. ಅಂತಹ ಹೋಲ್ಗಳ ಆಳವು ಆಂಕರ್ ಬೋಲ್ಟ್ನ ಉದ್ದಕ್ಕಿಂತ 15 ಸೆಂಟಿಮೀಟರ್ ಹೆಚ್ಚಿರಬೇಕು. ಟೆಂಪ್ಲೇಟ್ನಲ್ಲಿ ಫೌಂಡೇಶನ್ ಆಂಕರ್ ಬೋಲ್ಟ್ಗಳನ್ನು ಮೌಂಟ್ ಮಾಡಿ ಮತ್ತು ಟೆಂಪ್ಲೇಟ್ ಅನ್ನು ಗ್ರೌಂಡ್ ಸರ್ಫೇಸ್ ಮೇಲೆ ಇರಿಸಿ. ಇದರಿಂದ ಆಂಕರ್ ಬೋಲ್ಟ್ಗಳು ಈಗಾಗಲೇ ಸರಿಯಾದ ಪೊಸಿಷನ್ನಲ್ಲಿ ಅಗೆದಿರುವ ಹೋಲ್ಗಳನ್ನು ಪ್ರವೇಶಿಸುತ್ತವೆ. ಸ್ಪಿರಿಟ್ ಲೆವೆಲ್ ಅನ್ನು ಬಳಸಿಕೊಂಡು ಲೆವೆಲ್ ಅನ್ನು ಪರಿಶೀಲಿಸಿ. ಥಿನ್ ಕೋರ್ ಸಿಮೆಂಟ್ ಮೋಟರ್ನೊಂದಿಗೆ ಬೋಲ್ಟ್ ಸುತ್ತಲಿನ ಜಾಗವನ್ನು ತುಂಬಿಸಿ. ಇದು 8 ರಿಂದ 12 ಗಂಟೆಗಳ ಕಾಲ ಗಟ್ಟಿಯಾಗಲು ಬಿಡಿ. ನಂತರ ಟೆಂಪ್ಲೇಟ್ ಅನ್ನು ತೆಗೆದುಹಾಕಿ. ಕನಿಷ್ಠ 2 ದಿನಗಳವರೆಗೆ ಸಿಮೆಂಟ್ ಮೋಟಾರ್ ಅನ್ನು ನೀರಿನಿಂದ ಕ್ಯೂರ್ ಮಾಡಿ. ನೀಟಾಗಿ ಪ್ಲಾಸ್ಟರಿಂಗ್ ಮಾಡುವ ಮೂಲಕ ಸರ್ಫೇಸ್ ಅನ್ನು ಫಿನಿಶ್ ಮಾಡಿ. ಆಲ್ಟರ್ನೇಟರ್ ಸೆಟ್ ಅನ್ನು ಇನ್ಸ್ಟಾಲ್ ಮಾಡಿ ಮತ್ತು ನಟ್ಗಳೊಂದಿಗೆ ಫಿಕ್ಸ್ ಮಾಡಿ. ಆಲ್ಟರ್ನೇಟರ್ನ ಭಾಗಗಳನ್ನು ಗುರುತಿಸಿ. ನೀಡಿರುವ ಆಲ್ಟರ್ನೇಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದಿ ಮತ್ತು ಅರ್ಥೈಸಿಕೊಳ್ಳಿ ಮತ್ತು ಅವುಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ನೈಜ ವಸ್ತುವಿನಿಂದ ಅಥವಾ ಸ್ಫೋಟಗೊಂಡ ವೀಕ್ಷಣೆ ಚಾರ್ಟ್ನಿಂದ ಆಲ್ಟರ್ನೇಟರ್ನ ಭಾಗಗಳನ್ನು ಗುರುತಿಸಿ. ಪ್ರತಿಯೊಂದು ಭಾಗವನ್ನು ಸಂಖ್ಯೆಯೊಂದಿಗೆ ಲೇಬಲ್ ಮಾಡಿ ಮತ್ತು ಭಾಗಗಳ ಹೆಸರನ್ನು ಕೋಷ್ಟಕದಲ್ಲಿ ಬರೆಯಿರಿ. 3-phase ಸ್ಟಾರ್ ಕನೆಕ್ಟೆಡ್ ಆಲ್ಟರ್ನೇಟರ್ನ ಟರ್ಮಿನಲ್ಗಳನ್ನು ಗುರುತಿಸಿ. 3-phase ಸ್ಟಾರ್ ಕನೆಕ್ಟೆಡ್ ಆಲ್ಟರ್ನೇಟರ್ನಲ್ಲಿ 3 ವೈಂಡಿಂಗ್ಗಳನ್ನು ಸ್ಟಾರ್ನಲ್ಲಿ ಆಂತರಿಕವಾಗಿ ಸಂಪರ್ಕಿಸಲಾಗಿದೆ ಮತ್ತು 4 ಟರ್ಮಿನಲ್ಗಳನ್ನು ಟರ್ಮಿನಲ್ ಬ್ಲಾಕ್ಗೆ ಹೊರತರಲಾಗುತ್ತದೆ. ಈ 4 ಟರ್ಮಿನಲ್ಗಳು 3-phase ವೈಂಡಿಂಗ್ನ 3 ಆರಂಭದ ತುದಿಗಳನ್ನು ಮತ್ತು 1 ನ್ಯೂಟ್ರಲ್ ಅನ್ನು ಒಳಗೊಂಡಿರುತ್ತದೆ. ಟರ್ಮಿನಲ್ಗಳಲ್ಲಿ ಯಾವುದೇ ಮಾರ್ಕಿಂಗ್ ಇದೆಯೇ ಎಂದು ಪರಿಶೀಲಿಸಿ ಮತ್ತು ಅದನ್ನು ಸಹ ಬರೆದಿಡಿ. ಇಲ್ಲದಿದ್ದರೆ ನಿಮ್ಮ ಸ್ವಂತ ಮಾರ್ಕಿಂಗ್ 1, 2, 3 ಇತ್ಯಾದಿಗಳನ್ನು ನೀಡಿ. ಇಂಟರ್ನಲ್ ಕನೆಕ್ಷನ್ ಅನ್ನು ತೋರಿಸುವ ಟರ್ಮಿನಲ್ಗಳನ್ನು ಗುರುತಿಸಿ ಮತ್ತು ಅವುಗಳ ನಡುವಿನ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ ಮತ್ತು ರೀಡಿಂಗ್ಗಳನ್ನು ದಾಖಲಿಸಿ. ಟರ್ಮಿನಲ್ ಬ್ಲಾಕ್ನಿಂದ ಫೀಲ್ಡ್ ವೈಂಡಿಂಗ್ ಅನ್ನು ಗುರುತಿಸಿ. ಸ್ವಲ್ಪ ಹೈ ರೆಸಿಸ್ಟೆನ್ಸ್ನೊಂದಿಗೆ ಒಂದು ಜೋಡಿ ಮಾತ್ರ ಸ್ವತಂತ್ರವಾಗಿರುತ್ತದೆ. ಈ ಜೋಡಿ ಫೀಲ್ಡ್ ವೈಂಡಿಂಗ್ಗೆ ಸೇರಿದೆ. ಅವುಗಳ ನಡುವೆ ಕಂಟಿನ್ಯೂಟಿಯನ್ನು ತೋರಿಸುವ ಇತರ 4 ಟರ್ಮಿನಲ್ಗಳು ಸ್ಟಾರ್ ಕನೆಕ್ಟೆಡ್ ಮೇನ್ ವೈಂಡಿಂಗ್ ಟರ್ಮಿನಲ್ಗಳಿಗೆ
ಸೇರಿವೆ. 4 ಟರ್ಮಿನಲ್ಗಳಲ್ಲಿ 3 ಟರ್ಮಿನಲ್ಗಳು ಅವುಗಳ ನಡುವೆ ತುಲನಾತ್ಮಕವಾಗಿ ಹೆಚ್ಚಿನ ರೆಸಿಸ್ಟೆನ್ಸ್ವನ್ನು ನೀಡುತ್ತವೆ. ಇವು UVW ಟರ್ಮಿನಲ್ಗಳು ಎಂಬ 3 ಕಾಯಿಲ್ಗಳ ತುದಿಗಳಾಗಿವೆ. ಆದಾಗ್ಯೂ UVWಯ ಯಾವುದೇ ಒಂದು ಟರ್ಮಿನಲ್ ಮತ್ತು ಆ ಟರ್ಮಿನಲ್ ನಡುವೆ ಅಳತೆ ಮಾಡಿದಾಗ 4ರಲ್ಲಿ ಉಳಿದ ಟರ್ಮಿನಲ್ಗಳು ರೆಸಿಸ್ಟೆನ್ಸ್ನ ಅರ್ಧದಷ್ಟು ಮೌಲ್ಯವನ್ನು ನೀಡುತ್ತದೆ. ಈ ಟರ್ಮಿನಲ್ ನ್ಯೂಟ್ರಲ್ ಆಗಿದೆ ಮತ್ತು ಅದನ್ನು N ಎಂದು ಗುರುತಿಸಬೇಕು. 3 ಫೇಸ್ ಟರ್ಮಿನಲ್ಗಳನ್ನು UVW ಎಂದು ಗುರುತಿಸುವುದು ತಾತ್ಕಾಲಿಕವಾಗಿದೆ. ಸರಿಯಾದ ಫೇಸ್ ಸೀಕ್ವೆನ್ಸ್ ಅನ್ನು ಒಂದು ಫೇಸ್ ಸೀಕ್ವೆನ್ಸ್ ಮೀಟರ್ನ ಸಹಾಯದಿಂದ ಪರಿಶೀಲಿಸಬೇಕು. ನಂತರ ಮಾತ್ರ ಟರ್ಮಿನಲ್ಗಳನ್ನು UVW ಎಂದು ಗುರುತಿಸಬಹುದು. ಅದಕ್ಕೆ ಅನುಗುಣವಾಗಿ ಟರ್ಮಿನಲ್ಗಳನ್ನು ಗುರುತಿಸಿ. ಇದರೊಂದಿಗೆ ಆಲ್ಟರ್ನೇಟರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಮತ್ತು ಆಲ್ಟರ್ನೇಟರ್ ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು ಹೇಗೆ ಎಂಬ ಅಭ್ಯಾಸವು ಮುಕ್ತಾಯಗೊಳ್ಳುತ್ತದೆ. ಈಗ ನಿಮಗೆ ಈ ಕೆಳಗಿನವು ಸಾಧ್ಯವಾಗುತ್ತವೆ ಎಂದು ಭಾವಿಸುತ್ತೇವೆ. ಸ್ಥಳ, ಫೌಂಡೇಶನ್ ಪ್ರಕಾರವನ್ನು ಆಯ್ಕೆ ಮಾಡುವುದು, ಫಾಸ್ನರ್ಗಳ ಪ್ರಕಾರ ಟೆಂಪ್ಲೇಟ್ ತಯಾರಿಸುವುದು, ಕಾಂಕ್ರೀಟ್ ಮಿಶ್ರಣಕ್ಕಾಗಿ ಪಿಟ್ ಅನ್ನು ಅಗೆಯುವುದು, ಟೆಂಪ್ಲೇಟ್ನೊಂದಿಗೆ ಫಾಸ್ನರ್ಗಳನ್ನು ಇರಿಸುವುದು ಮತ್ತು ಅದನ್ನು ಗ್ರೌಟ್ ಮಾಡುವುದು, ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಆಲ್ಟರ್ನೇಟರ್ ಸೆಟ್ನ ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದಗಳು.